ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಳು ಯಾಕೆ ಫೋನ್ ಮಾಡ್ತಿದ್ದಾಳೆ ಇಷ್ಟೊತ್ತಿನಲ್ಲಿ? ಹಲೋ ಅಮ್ಮವ್ರೆ, ಮಲಗ್ಬಿಟ್ಟಿದ್ರಾ? ಇಲ್ಲ, ಯೋಳು ಸಂಸೆ ಅಮ್ಮವ್ರೆ, ಇಷ್ಟೊಂದು ತಡವಾಗಿ ಫೋನ್ ಮಾಡ್ತಾ ಇದ್ದೀನಿ. ಏನಿಲ್ಲ, ನೀವು ನಂಜಮ್ಮನ್ ತವ ಮಾತಾಡ್ದಾಗಿಂದ ನನಗೂ ನಂಜಮ್ಮನ್ಗೂ ತಲೆ ಕೆಟ್ಟೋದಂಗೆ ಆಗೈತೆ. ಯಾಕೆ ಏನಾಯ್ತು? ಅಮ್ಮವ್ರೆ, ಈಗೇನೋ ನೀವು ನಿಮ್ಮ ಮಗಳು ವಿಸಿದಾಗೆ ಮೊಮ್ಮಕ್ಕಳು ವಿಸಿದಾಗೆ ಅನ್ಸ್ದಂಗೆ ನಿರ್ಧಾರ ತಗೋತಾ ಇದ್ದೀರಾ. ಆದರೆ ಇನ್ನು ಮುಂದಕ್ಕೆ ಹಂಗೆ ನಡೀತೈತಾ? ಏಯ್, ಹೊತ್ನಾಗ ಫೋನ್ ಮಾಡೋದೇನು ತಲೆ ತಿಂತಾ ಇದೆಯಾ? ಅದು ಹೇಳ್ಬೇಕು ಅನ್ಕೊಂಡಿದ್ಯಾ? ಏಳು. ಅದೇ ಅಮ್ಮವ್ರೆ, ಈಗೇನೋ ನಿಮ್ಮ ಮಾತು ನಿಮ್ಮ ಮನೆನ ನಡೀತೈತೆ. ಆದರೆ ಇನ್ನು ಮುಂದಕ್ಕೆ ಎಲ್ಲ ನಿಮ್ಮ ಸೊಸೆದೇ ಅಲ್ವೇ ರಾಜ್ಯಭಾರ? ಮೌನವಾಗವ್ರೆ ಅಂದರೆ ಯೋಚನೆ ಮಾಡ್ತಾವ್ರೆ ಅಂತ ಅರ್ಥ. ಇದೇ ಸರಿಯಾದ ಸಮಯ ನನ್ನ ಬೇಳೆನ ಬೇಯಿಸ್ಕೊಂಬಿಡ್ಬೇಕು. ಅಮ್ಮವ್ರೆ, ನಾನು ಹೇಳೋದ್ರಾಗ ಏನಾದರೂ ತಪ್ಪಿದ್ರೆ ಬೈದ್ಬಿಡಿ. ಆದರೆ ಒಂದೇ ಊರ್ನಾಗೆ ಇಬ್ರಿಬ್ರು ಯಜಮಾನಿದ್ದೀರಿ ಇರಬಾರ್ದು. ಹಂಗೆ ನೋಡೋಕೆ ಹೋದ್ರೆ ಅನುಭವದಾಗೂ ವಯಸ್ಸಿನಾಗೂ ನೀವೇ ದೊಡ್ಡೋರಲ್ವೇ? ನಿಮ್ಮ ಸೊಸೆ ಈಗ ಡೆಲ್ಲಿಗೆ ಹೋಗೋಳೆ DC ಆಗ್ಬಿಟ್ಟು ಬರೋಕ್ಕೆ. ಅವಳೇನಾನ DC ಆಗ್ಬಿಟ್ರೆ ನ್ಯಾಯ ಕೇಳೋಕ್ಕೆ ಜನ ಎಲ್ಲ ನಿಮ್ಮ ಸೊಸೆ ತಕ್ಕೆ ಹೋಯ್ತಾರೆ. ಆಮೇಲೆ ನಿಮ್ಮ ಮಾತೇನೂ ನಡೆಯೋಕ್ಕಿಲ್ಲ. ನಿಮ್ಮ ಸೊಸೆ DC ಆಗೋದ್ರಾಗೆ ನಿಮಗೂ ಖುಷಿ ಇರ್ಬೋದೇನೋ. ಕ್ಷಮಿಸ್ಬಿಡಿ ಅಮ್ಮವ್ರೆ, ನಾನು ಫೋನ್ ಮಾಡ್ತೀನಿ. ಒಂದು ನಿಮಿಷ. ಅವಳು DC ಆಗಬಾರ್ದು ಅಂದರೆ ಏನು ಮಾಡಬೇಕು? ಅಮ್ಮವ್ರೆ, ಈಗ ನಂತವ ಹಿಂಕೋಳಿ ಆಮೇಲೆ ನನಗೆ ಬೋದ್ರೆ. ಏಯ್, ನಾಟಕ ಆಡ್ಬೇಡ. ಅದ್ಯೋನಂತ ಹೇಳು. ಒಂದು ಉಪಾಯ ಆಯ್ತಮ್ಮವ್ರೆ. ಸಪಾಸ್ ಕಣೆ ರಾಜಿ, ಒಳ್ಳೊಳಗಡೆನೆ ಬೆಂಕಿ ಹತ್ಕೊಂಡೈತೆ. ಹಲೋ ಸ್ನೇಹ, ಆರಾಮಾಗಿ ತಲುಪಿದ್ಯೇನವ? ಹ್ಞೂ ಅತ್ತೆ, ನಾನು ಸೇರಿದೆ. ಸಾರಿ ಅತ್ತೆ, ಸ್ವಲ್ಪ ಕೆಲಸಗಳ ಮಧ್ಯೆ ನಿಮಗೆ ಫೋನ್ ಮಾಡೋದೇ ಮರೆತುಬಿಟ್ಟೆ. ಇರಲಿ ಬಿಡವ, ನಂಗೆ ಅರ್ಥ ಆಗ್ತೈತೆ. ನೀನ್ವಾಗಿರೋದ್ಯೋನೋ ಸಣ್ಣ ಈಸಿಯನೇ. ಏಟೊಂದೆಲ್ಲ ತಯಾರಿ ಮಾಡ್ಕೊಳ್ಳೋದಿರ್ತೈತೆ. ಪರೀಕ್ಷೆಗೆ ಓದ್ಕೊಳ್ಳೋದು, ಅಧಿಕಾರಿಗಳನ್ನ ಭೇಟಿ ಮಾಡೋದು ಅಂತೆಲ್ಲ ಏಟೊಂದೆಲ್ಲ ಕೆಲಸ ಇರ್ತೈತಲ್ಲವ. ಈಗಲೂ ಆಟಯ್ಯ, ನೀನು ಫೋನ್ ತೆಗಿತೀಯೋ ಇಲ್ವೋ ಅಂತ ಅನ್ಕೊಂಡೆ ಫೋನ್ ಮಾಡಿದೆ. ಅಯ್ಯೋ, ಹಾಗೇನಿಲ್ಲ ಅತ್ತೆ, ನಾಳೆಗೆಲ್ಲ ಒಂದು ಸ್ವಲ್ಪ ಚೆಕ್ ಮಾಡ್ಕೋತಿದ್ದೆ ಅಷ್ಟೆ. ಸರಿ, ಹಂಗಾರೆ ಎಲ್ಲ ಸಂದಾಕ್ ನಡೀತೈತೆ ಅಂತ ಆಯ್ತು. ಒಳ್ಳೇದವ, ಒಳ್ಳೇದು. ಸ್ನೇಹ, ಕಂಟಿಗೆ ಯೋನನ ಫೋನ್ ಮಾಡಿದ್ಯೇನವ? ಹ್ಞೂ ಅತ್ತೆ, ನಾನು ಕಾಲ್ ಮಾಡಿದಾಗ ಇನ್ನೂ ಬೆಂಗಳೂರಲ್ಲೇ ಇದ್ದರು. ಯಾರೋ ಫ್ರೆಂಡ್ ಸಿಕ್ಕಿದ್ರು, ಲೇಟ್ ಆಗತ್ತೆ ಅಂತ ಹೇಳ್ತಿದ್ರು. ಇನ್ನೂ ಮನೆಗೆ ಬಂದಿಲ್ವಾ? ಇಲ್ಲ ಕಣವ, ಇಲ್ವಲ್ಲ. ನಿಂತವ ಹಂಗೆ ಹೇಳುದ್ನ? ವಾ, ಸುಳ್ಳು ಹೇಳೋನೆ ಕಳ್ಳ. ಏನು ಹೇಳ್ತಿದ್ದೀರಾ ಅತ್ತೆ? ಸುಳ್ಳ? ಏನದು? ಅಯ್ಯಯ್ಯ, ಅದೆಲ್ಲ ಯಾಕೆ, ಬ್ಯಾಡ ಬಿಡವ. ನಿನಗೆ ಇಸಿಯಾಗಿ ಗೊತ್ತಾಗಬಾರ್ದು ಅಂತಲೇ ಮುಚ್ಚಿಟ್ಟವನೋ ಯೋನೋ, ಅದನ್ನ ನಾನು ಯಾಕೆ ಹೇಳಿ? ಬಿಡು. ನನ್ನ ಹತ್ರ ಏನು ಸುಳ್ಳು ಹೇಳಿದ್ದಾರೆ ಹೇಳಿ ಅತ್ತೆ. ನಾನು ಅವ್ರನ್ನ ಬೆಳಗ್ಗೆಯಿಂದ ಗಮನಿಸ್ತಾನೆ ಇದ್ದೆ. ಯಾಕೋ ಒಂಥರ ವಿಚಿತ್ರವಾಗಿ ಆಡ್ತಿದ್ರು. ನಾನು ಎಷ್ಟೇ ಕೇಳಿದ್ರು ಹೇಳಲಿಲ್ಲ. ನೀವಾದರೂ ಹೇಳಿ ಅತ್ತೆ. ಅಯ್ಯೋ, ನಾನು ಹೇಳ್ದೆ ಅಂತ ಗೊತ್ತಾದರೆ
ಕೋಪ ಮಾಡ್ಕೊಳ್ತಾನವ. ಇಲ್ಲ ಅತ್ತೆ. ನೋಡು, ನೀನು ಹೋಗಿದ್ದ ಕೆಲಸ ಎಲ್ಲ ಸಂದಕ್ಕಾಗಲಿ. ನೀನು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬಾ. ಯೋಚನೆ ಮಾಡಬೇಡ. ಅತ್ತೆ ಪ್ಲೀಸ್, ನೀವು ಹೀಗೆ ಹೇಳಬೇಡಿ, ನಿಜ ಹೇಳಿ. ಅಲ್ಲ ಸ್ನೇಹ, ಅದು ಅತ್ತೆ ನಿಮಗೆ ನನ್ನ ಮೇಲೆ ಆಣೆ. ಅಯ್ಯಯ್ಯೋ, ಎಂತ ಮಾತಾಡ್ಬಿಟ್ಟೆ ಸ್ನೇಹ. ನೀನು ನೀಟೊಂದು ಕೇಳ್ಕೊಂಡ್ಮ್ಯಾಕು ನಾನು ಹೇಳ್ದೆ ಇರೋಕ್ಕಾಯ್ತದ? ಗಂಟಿ ಇನ್ನು ಮನೆಗೆ ಬಂದಿಲ್ಲ ಕಣವ. ಅವನು ಯಾರೋ ಫ್ರೆಂಡನ್ನು ನೋಡೋಕ್ಕೋ ಇನ್ನೇನಕ್ಕೋ ಬೆಂಗಳೂರಿನಾಗ ಉಳ್ಕೊಂಡಿಲ್ಲ ಕಣವ. ಅವನು ನಿಮ್ಮ ಅವ್ವನ ಹುಡುಕ್ಬೇಕು ಅಂತಲೇ ಬೆಂಗಳೂರಿನಾಗ ಅವನೇ. ಇರು, ಅವ್ವನ ಹುಡ್ಕೊಂಡ? ಏನು ಹೇಳ್ತಿದ್ದೀರಾ ಅತ್ತೆ? ಅದು ಪುಟ್ಟಕ್ಕನ್ನೇ ರಾತ್ರಿಯಿಂದಲೂ ಕಾಣ್ತಾ ಇಲ್ಲ ಕಣವ. ಮನೆ ಬಿಟ್ಟು ಹೋಗ್ಬಿಟ್ಟವಳೆ. ಸಾನ ಇನ್ನೂ ಬದುಕವಳೆ ಅಂತ ಅಂದ್ಕೊಂಡು ಪುಟ್ಟಕ್ಕ ಅವಳನ್ನ ಹುಡ್ಕಕ್ಕೆ ಅಂತ ಬೆಂಗಳೂರಿಗೆ ಹೋಗ್ಬಿಟ್ಟವಳಂತೆ. ಪುಟ್ಟಕ್ಕನ ಮುಡ್ಕೊಂಡು ಕಂಟಿನ್ಯೂ ಅಲ್ಲೇ ಅವನೇ. ಪಾಪ ಪುಟ್ಟಕ್ಕ, ಅವಳ ಬುದ್ಧಿಗೆ ಅದ್ಯೋನ್ ಬಂತೋ ಯೋನು ಹಿಂಗೆ ಮಾಡ್ಬಿಟ್ಲು. ಈಟ್ ಹೊತ್ತಾದ್ರೂ ಪುಟ್ಟಕ್ಕನ ಸುಳುವೇ ಇಲ್ಲ, ಅವಳ ಬಗ್ಗೆ ಸುದ್ದಿನೂ ಇಲ್ಲ. ಸಾನಂಗ ಆದಂಗೆ ಪುಟ್ಟಕ್ಕಂಗೂ ಯೋನಾನ ಅಯ್ಯ ನೆನ್ಸ್ಕೊಳ್ಳೋಕ್ಕೆ ದಿಗ್ಲಾಗ್ತೈತೆ ಸ್ನೇಹ. ಆದರೆ ನೋಡು, ನೀನು ಇದ್ರ ಬಗ್ಗೆ ಎಲ್ಲ ಏನು ಚಿಂತೆ ಮಾಡಬೇಡ ಕಣವ. ನಾವಿದ್ದೀವಿ, ನಾವೆಲ್ಲ ನೋಡ್ಕೊತೀವಿ. ಹಾಂ, ನೀನೆಲ್ಲ ಕೆಲಸನ ಮುಗಿಸ್ಕೊಂಡು ಬಾ, ಆಯ್ತಾ? ಹಂಗೆ ಸ್ನೇಹ, ಕಂಟಿಗೆ ಈಸಿಯವ ನಾನು ನಿಂಗೆ ಹೇಳ್ದೆ ಅಂತ ಹೇಳ್ಬೇಡ. ಹಲೋ ಮಿಸ್ಸು. ರೀಚ್ ಆದ್ರ ಶ್ರೀ? ಹಾಂ ಮಿಸ್ಸು, ನಾನು ಆಗಲೇ ಬಂದೆ. ವಿಡಿಯೋ ಕಾಲ್ ಮಾಡಿ. ಅದು ಮಿಸ್ಸು ನಾನೇ ಮಾಡೋಣ ಅನ್ಕೊಂಡೆ, ಆದರೆ ಇಂಟರ್ನೆಟ್ ಖಾಲಿ ಆಗೋಯ್ತು. ನಾಳೆ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.